ಗೈಸ್ ನಾನು ಮಡಗಿರೋ ಟೀನ ಎಲ್ರಿಗೂ ಕೊಡ್ತಾ ಇದ್ದೀನಿ ಇವಾಗ ತಗೊಂಡೋಗಿ. ನಮ್ಮ ಅಜ್ಜಿ ಕೇಳ್ಕೊಬತ್ತೀನಿ ಗೈಸ್, ಬನ್ನಿ ಇವಾಗ ಹೋಗದ. ಟೀ ಬೇಕಾ ನಿಂಗೆ? ಇವಾಗ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ. ಡಿಸೈನ್ ಛತ್ರಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಂದರೆ ನಾನು, ಪವಿ, ರಕ್ಷು ಇನ್ನೊಬ್ರು ರಕ್ಷು ಮತ್ತು ಐಶು. ಅಲ್ಲೆಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ. ಇದೀವಿ ಅಂತ ಅಂದರೆ ಲಾಸ್ಟ್ ಇಯರ್ ಅಂತ ಪಾರ್ಟಿ ಕೊಡಿಸ್ತಾ ಇದ್ದಾಳೆ ಅವ್ರ ಮನೇಲೆ. ಏನಕ್ಕೆ ಅಂದರೆ ಅವ್ರ ಮನೆ ಸಿಟಿಲೇ ಅಲ್ವಾ ಇರೋದು. ನಾವು ಫೋರ್ಸ್ ಮಾಡ್ತಾ ಇದೀವಿ ಗೈಸ್, ಏನಂತಂದರೆ ನಿಮ್ಮ ಮನೆ ಸಿಟಿಲೇ ಅಲ್ವಾ ಇರೋದು, ಒಂದ್ಸಲ ನಿಮ್ಮ ಮನೆ ಕರ್ಕೊಂಡು ಹೋಗಿಲ್ವಲ್ಲ ಅಂತ 2 ತಿಂಗಳಿಂದ ಕೇಳಿ ಇವತ್ತು ಕಾಲ ಕೂಡಿ ಬಂದಿದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವಾಗ ಹೋಗ್ತಾ ಇದೀವಿ. ಇವಾಗ ಟೈಮ್ ಬಂದು ಒಂದು 12 ಗಂಟೆ ಆಗಿರ್ಬೋದು ಅಷ್ಟೇ. ಇನ್ನೇನೋ ಹೊರಡ್ತೀವಿ ಇನ್ನೊಂದು 10 ನಿಮಿಷ. ಅಲ್ಲಿಂದ ಈ ವಿಡಿಯೋ ಅವ್ರ ಮನೆಗೆ ಹೋದ್ಮೇಲೆ ಇನ್ನೂ ಕಂಟಿನ್ಯೂ ಆಗುತ್ತೆ. ಅವರು ಆಲ್ರೆಡಿ ಮುಂದೆ ಹೋಗಿ ನಿಂತಿದ್ದಾರೆ. ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಅವ್ರದ್ದು ಛತ್ರಿ ನೋಡಿ ಹೆಂಗಿದೆ, ಡಿಸೈನ್ ಛತ್ರಿ. ಗೈಸ್ ನಮ್ಮ ಚಿತ್ರ ಅವರು ಹೋಗ್ತಾ ಇದ್ದಾರೆ ಮುಂದೆ. ಆಯ್ ಮಾಡು ರಕ್ಷು ಅವರೇ, ಎಕ್ಸ್ಕ್ಯೂಸ್ ಮೀ ರಕ್ಷು ಅವರೇ, ಆಯ್ ಮಾಡಿ. ಐಶು ಆಯ್ ಮಾಡೆ, ಫೇಸ್ ತೋರಿಸ್ಬಿಟ್ಟು ಆಯ್ ಮಾಡು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಯ್ ಸಾನಾ ಅವರೇ ಆಯ್ ಮಾಡಿ. ಆಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾವಳು. ಮುಂದೆ ಹೋಗಿ ನಿಂತ್ಕೊಬಿಟ್ಟವಳೆ ಫೋನ್ ಕೊಟ್ಬಿಟ್ಟು. ಈ ಕಡೆ ಇಬ್ರು ಐತವ್ರೆ, ಈ ಕಡೆ ಒಬ್ಳು ಬರ್ತಾವಳೆ. ಗೈಸ್ ಫೈನಲಿ ಬಂದ್ವಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಚಿತ್ರಶ್ರೀ ಅವರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮನೆಗೆ ಬಂದೆಷ್ಟೇ. ಪವಿ ಏನನ್ನಿಸ್ತು? ಗೈಸ್ ನಮ್ಮ ಚಿತ್ರಶ್ರೀ ಅವರು ಇವಾಗ ಊಟ ಬಡಿಸ್ತಾ ಇದ್ದಾರೆ. ಚೊಂಬಲ್ಲಿ ನೀರು ಕುಡಿತಿದ್ದಾಳೆ ಅಕ್ಕ ಬಂಡು. ಇವಾಗ ಚಿತ್ರ ಅವ್ರ ಮನೆಗೆ ಬಂದಿದ್ದೀವಿ. ಇವಾಗ ಟೈಮ್ ಎಷ್ಟು? ನೆಕ್ಸ್ಟ್ ಟೈಮ್ ಬಂದು ಇವಾಗ 12:30 ಆಗಿದೆ. ರಕ್ಷು, ಪವಿ, ನಮ್ಮ ಚಿತ್ರ ಅವರು, ನೆಕ್ಸ್ಟು ರಕ್ಷು ಅವರಿಬ್ಬರು ಔಸ್ಕೊತಾ ಇದ್ದಾರೆ ಗೈಸ್. ವಿಡಿಯೋದಲ್ಲಿ ಬೇಡ ನಾವು ಅಂತ. ನಮ್ಮ ಚಿತ್ರಶ್ರೀ ಅವರು ಏನಿದು? ಓ ಕ್ಯಾರೆಟ್ ಅಲ್ವಾ. ನಮ್ಮ ಚಿತ್ರಶ್ರೀ ಅವರು ಕ್ಯಾರೆಟ್ ಅಲ್ವಾ ತಂದಿದ್ದಾರೆ ಇವಾಗ. ಯಾಕ್ರಿ? ಥ್ಯಾಂಕ್ ಯು ಚಿತ್ರ ಲೇ, ಥ್ಯಾಂಕ್ ಯು. ಹ್ಞೂ ಅಂತೆ ಗೈಸ್. ನಮ್ಮ ಚಿತ್ರಶ್ರೀ ಅವರು ಬಡಿಸ್ತಾ ಇದ್ದಾರೆ. ಪಾಪ ಅವಳಿಗೆ ಎಷ್ಟು ಕಷ್ಟ ಕೊಟ್ಟಿದ್ದೀವಿ. ನಮಗೆ ಸ್ವಾಭಿಮಾನ ಇದೆ. ಊಟ ಮಾಡ್ತಾ ಇದ್ದೀವಿ ಎಲ್ಲರೂ. ನಮ್ಮ ಪವಿ ಆ್ಯಂಡ್ ನಮ್ಮ ರಕ್ಷು ಅವರು ಊಟ ಮಾಡಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಅದು ಐಶ್ವರ್ಯ, ಅದು ರಕ್ಷಿತಾ ಹೇಳಿದ್ದೀನಿ ಒಂಟ. ಗೈಸ್ ಇವಾಗ ಎಲ್ಲರದ್ದು ಊಟ ಆಗಿದೆ. ಇನ್ನು 10 ಮಿನಿಟ್ಸ್ ಆಟೋ ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದು ಎಷ್ಟು ಅಂತ ಅಂದರೆ 1:30 ಆಗಿದೆ ಟೈಮು. ಆಟೋ ಬಂದಮೇಲೆ ಇಲ್ಲಿಂದ ಹೊರಡ್ತೀವಿ. ನಮ್ಮ ರಕ್ಷೋರು ಕೂತಿದ್ದಾರೆ. ಇವಾಗ ಹೊರಡ್ತಾ ಇದ್ದೀವಿ. ಮನೆಯಿಂದ ಆಟೋ ಬಂದಿದೆ ಅಂತ ಹೇಳಿದ್ರು, ಸೊ ಅದಕ್ಕೆ ನಿಧಾನಕ್ಕೆ ಬರ್ತಾ ಇದ್ದಾರೆ. ಆಟೋ ಬಂದಿದೆ ಇವಾಗ. ಪ್ಲೇಸಿಗೆ ಬಂದಿದ್ದೀವಿ. ನಮ್ಮ ಪವಿಯವರು ಹೋಗ್ತಾ ಇದ್ದಾರೆ. ಚಿತ್ರ ಗೈಸ್ ಇವಾಗ ನಾನು ಮತ್ತು ನಮ್ಮ ಚಿತ್ರ ಅವರು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತೀವಿ. ಇನ್ನು ಅವರು ಮತ್ತು ನಮ್ಮ ರಕ್ಷು ಅವರು
ರಕ್ಷು ಹಾಸ್ಟೆಲ್ಗೆ ಹೋಗ್ತಾಳೆ, ಅವರು ಮನೆಗೆ ಹೋಗ್ತಾರೆ. ಹೋಗ್ತಾ ಇದ್ದಾರೆ ಇವಾಗ. ಅಲ್ಲಿ ಮನೆಗೆ ಹೋಗಲ್ವಂತೆ, ಕಾಲೇಜ್ಗೆ ಹೋಗಿ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಿಸಿ ಮತ್ತೆ ಅಪ್ರೂವಲ್ ಮಾಡಿಸ್ಬೇಕಂತೆ. ಅಲ್ಲಿಗೆ ಹೋಗ್ತಾರಂತೆ. ಅವ್ರ ಜೊತೆ ನಮ್ಮ ರಕ್ಷಿತ್ ಅವರು ಹೋಗ್ತಾರೆ. ನಮ್ಮ ಚಿತ್ರಶ್ರೀ ಅವ್ರಿಗೆ ಕರೆಕ್ಟಾಗಿ 2 ಗಂಟೆಗಿತ್ತು ಕ್ಲಾಸು. ಒಂದಾಗೈತೆ, 2 ಗಂಟೆ 1 ನಿಮಿಷ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಮೇಲ್ಗಡೆ ಹೋಗ್ತಾ ಇದ್ದೀವಿ ಇವಾಗ ಗೈಸ್. ಗೈಸ್ ಇವಾಗ ಬಂದಿದ್ದೀವಿ ಕಂಪ್ಯೂಟರ್ ಕ್ಲಾಸ್ಗೆ. ವೈಶಾಯಿ ಮಾಡು ಗೈಸ್. ನಾನು ಕಂಪ್ಯೂಟರ್ ವರ್ಕ್ ಮಾಡ್ತಾಯಿದ್ದೀನಿ. ನಮಗೆ ಟ್ಯಾಲಿ ಹೇಳ್ಕೊಟ್ಟಿದ್ರು ಅದನ್ನ. ನಮ್ಮ ಚಿತ್ರಶ್ರೀ ಅವರು ಥಿಯರಿ ಕ್ಲಾಸ್ ಇತ್ತು ಅವರಿಗೆ. ಥಿಯರಿ ಕ್ಲಾಸ್ಗೆ ಹೋಗಿದ್ದಾರೆ ಗೈಸ್ ಇವಾಗ. ಅವ್ರು ಬಂದಮೇಲೆ ನಾನು ಮತ್ತು ಅವಳು ಮತ್ತೆ ಮನೆಗೆ ಹೊರಡ್ತೀವಿ ಗೈಸ್. ನಮ್ಮ ಚಿತ್ರಶ್ರೀ ಅವರು ಬರೋ ಗಂಟ ಏನು ಮಾಡೋದು ಅಂತ ಗೊತ್ತಿಲ್ಲ. ಸುಮ್ಮನೆ ಅದಕ್ಕೆ ಒಂದು ಲೋಗೋ ಕ್ರಿಯೇಟ್ ಮಾಡೋಣ ಅಂತ ಇದ್ದೀನಿ. ಯಾವುದಪ್ಪ ಅಂತಂದರೆ ಗೆಸ್ ಮಾಡಿ ನಾನು ಯಾವ ಲೋಗೋ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಅಂತ. ಗೆಸ್ ಮಾಡಿ. ಚಿತ್ರಶ್ರೀ ಅವರು ಬಂದಿದ್ದಾರೆ ಈಗ ಕ್ಲಾಸ್ ಮುಗಿಸ್ಕೊಂಡು. ಈಗ ಹೊರಡ್ತಾ ಇದ್ದೀವಿ. ಟೈಮ್ ಬಂದು ಇವಾಗ 3 ಗಂಟೆ ಆಗೈತೆ. ಕ್ಲಾಸ್ ಎಲ್ಲ ಮುಗೀತು. ಇವಾಗ ಮನೆಗೆ ಹೊರಡಬೇಕು ಅಲ್ವಾ ಚಿತ್ರ? ಕ್ಲಾಸ್ ಹೆಂಗಿತ್ತು? ತುಂಬ ನಿದ್ದೆ ಬರ್ತಿತ್ತು. ಸ್ವಲ್ಪ ಜೋರಾಗಿ ಹೇಳು. ವಿಡಿಯೋ ಪೂರ್ತಿ ನಾನೇ ನೆನೆಸ್ತದೆ. ಹೇಳಾಯ್ತು. ಕ್ಲಾಸು ತುಂಬ ಚೆನ್ನಾಗಿತ್ತು. ಆದರೆ ನಮಗೆ ಬಿರಿಯಾನಿ ತಿಂದ್ಬಿಟ್ಟಿದ್ವಲ್ಲ, ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿತ್ತು ನನಗೆ. ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿತ್ತಾ? ನಿದ್ದೆ ಮಾಡ್ತಿದ್ದ? ಏನು ಕತೆ? ಎಚ್ಚರ ಮಾಡ್ತಾ ಕೇಳ್ತಿದ್ದೆ ನಾನು ಕ್ಲಾಸ್. ಇವಾಗ ನಮ್ಮ ಬಸ್ ನೋಡ್ತಾ ಇದ್ದೀವಿ ಯಾವುದು ಅಂತ. ನಾನು ಮನೆಗೆ ಬಂದು ಆಲ್ರೆಡಿ ಎಷ್ಟಾಯಿತು ಟೈಮು ಅಂತಂದರೆ ಒಂದು 5:15 ಬಂದೆ ಮನೆಗೆ. ಇವಾಗ ಟೈಮ್ ಎಷ್ಟು ಅಂತಂದರೆ 6:30 ಆಗಿದೆ ಟೈಮು. ಇವಾಗ ನಮ್ಮ ಅಮ್ಮ ಹೇಳ್ತೈತೆ ಟೀ ಮಡ್ಗು ಹೋಗಿ ಅಂತ. ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ಅಮ್ಮ ಹೇಳ್ತೈತೆ ನೋಡಿ ಗೈಸ್. ಅಮ್ಮ ಮಡಗ್ಲಾ ಟೀನ ಇವಾಗ? ನಮ್ಮ ಅಜ್ಜಿ ಕೇಳ್ಕೊಬತ್ತೀನಿ ಗೈಸ್. ಬನ್ನಿ ಇವಾಗ ಹೋಗೋದ. ಅವ ಟೀ ಬೇಕಾ ನಿಂಗೆ? ಹೇಳು. ಅಲ್ಲ ಕೊಟ್ಬಿಟ್ಟು ಕೇಳ್ತೀನಿ, ನಿಂಗೆ ಬೇಕಾ? ತಲೆನೈತಾದೆ ಟೀ ಒಂದು ಸ್ವಲ್ಪ ಬೇಕನ್ನವ ಗೈಸ್. ನಮ್ಮವ್ವ ಭಾರಿ ಡೌ ಮಾಡ್ತೈತೆ. ವಿಡಿಯೋ ಆನ್ ಮಾಡಿದ್ದೀರಲ್ವಾ, ಅದಕ್ಕೆ ಡೌ ಮಾಡ್ತೈತೆ ಗೈಸ್. ಇಡ್ಲಿ ತಿಂದ್ಬಿಟ್ಟು ನೋವು ತಲೆ. ಸರಿ, ಈಗ ಅತ್ತೆ ಕೇಳ್ಕೊಬತ್ತೀನಿ. ಬೇಕು ಅಂದರೆ ಎಲ್ರಿಗೂ ಒಟ್ಟಿಗೆ ಮಡಗ್ತೀನಿ ಆಯ್ತಾ? ಮುಸಂದೆ ಹೇಳು ಅಂತ. ಸರಿ ಗೈಸ್, ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ ನಮ್ಮ ಅತ್ತೆ ಮನೆಗೆ. ಅಲ್ಲಿ ನಮ್ಮ ಅತ್ತೆ ಬತ್ತೆ ನಾನು ಟೀ ಮಾಡ್ತಾ ಇದ್ದೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಎಲ್ಲತ್ತೆ ಸ್ವಿಚ್ಚು ಆಫ್ ಆಗೈತೆ. ಆನ್ ಮಾಡ್ಲ ಗೈಸ್. ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಬೇಣ ಇನ್ನೂ ಬಂದಿಲ್ಲ. ಅದೇ ಸೆಂಟ್ರಿಂಗ್ ಮುಗಿಸಿದ್ರಾ ಮಾಡಿ ಗೈಸ್? ಇವತ್ತು ಸೆಂಟ್ರಿಂಗ್ ಹಾಕಿದ್ದಾರೆ ನೋಡಿ, ಆದರೆ ಕಾಣಿಸ್ತಾ ಇಲ್ಲ. ಬರೀ ಇಂಥದೆಯ ಗೈಸ್. ನಮ್ಮ ಅಮ್ಮನೇ ಟೀ ಮಡಗ್ತೈತೆ ಪಾಪ. ನಾನು ನಮ್ಮ ಅತ್ತೆನ ಕರ್ಕೊಂಬರೋ ಹೋಗೋಷ್ಟರಲ್ಲಿ ನಮ್ಮ ಅಮ್ಮನೇ ಬಂದು ಟೀ ಮಡಗ್ತೈತೆ ಬೈಕೊಂಡು. ಒಂದಿನಾದ್ರೂ ನೀನು ಬಂದು ಟೀ ಮಾಡಿ ಕೊಟ್ಟಿಲ್ವಲ್ಲ ನಮಗೆ ಅಂತ ಅಲ್ವಮ್ಮ? ಅಂತ ಮುದ್ದಾಗಿ ಬೆಳೆಸಿದೀನಿ ನಾನು ಮಕ್ಕಳ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಗೈಸ್, ನಾನು ಮಡಗಿರೋ ಟೀನ ಎಲ್ರಿಗೂ ಕೊಡ್ತಾ ಇದ್ದೀನಿ ಇವಾಗ. ತಕೊಂಡೋಗಿ ತಕತೆ ಕುಡಿಯವ. ಆರ್ಬೇಕು ಕಣಪ್ಪ, ನಾನು ಈಗಲೇ ಕುಡಿಯೋದಿಲ್ಲ ಅಷ್ಟೇ.
ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಸಹನಗೌಡ ಯೂಟ್ಯೂಬ್ ಚಾನಲ್.